ನಡೆದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಪೆರೇಸಂದ್ರ ಕ್ಷೇತ್ರದಿಂದ ಚೀಮೂಲ್ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಪರಾಭವಗೊಂಡಿದ್ದ ಕಾಕಲ ಚಿಂತರಾಜಣ್ಣ ಅವರನ್ನ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಾಮ ನಿರ್ದೇಶನ ಸದಸ್ಯರಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ನೇಮಕ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಸಮುದಾಯಕ್ಕೆ ಸೇರಿದ ಶಾಸಕರಿದ್ದರೂ ಸರ್ಕಾರದ ಯಾವುದೇ ನಾಮನಿರ್ದೇಶನ ಬಲಿಜ ಸಮುದಾಯದಿಂದ ನೇಮಕವಾಗಿಲ್ಲ ಎಂಬ ಅಸಮಾಧಾನ ಆ ಸಮುದಾಯದವರಿಗಿತ್ತು. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಸಮುದಾಯಕ್ಕಿದ್ದ ಅಸಮಾಧಾನ ಹೋಗಲಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಕೈಸುಟ್ಟುಕೊಂಡಿದ್ದ ಕಾಕಲ ಚಿಂತರಾಜಣ್ಣ ಅವರನ್ನ ಚೀಮೂಲ್ ನಾಮನಿರ್ದೇಶನ ಸದಸ್ಯರಾಗಿ ನೇಮಕ ಮಾಡಿದ ಕಾರಣ ಚಿಕ್ಕಬಳ್ಳಾಪುರದ ಬಲಿಜ ಸಮುದಾಯದ ಮುಖಂಡರು ಸಚಿವ ಎಂಸಿ ಸುಧಾಕರ್ ಅವರ ಬೆಂಗಳೂರಿನ ನಿವಾಸಕ್ಕೆ ತೆರಳಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮುಖಂಡ ಕೋಡೇಸ್ ವೆಂಕಟೇಶ್, ಬಲಿಜ ಸಮುದಾಯವನ್ನ ಗುರುತಿಸಿ ನಾಮನಿರ್ದೇಶನ ಮಾಡಿರುವ ಸಚಿವ ಎಂಸಿ ಸುಧಾಕರ್ ಅವರಿಗೆ ಸಮುದಾಯ ಆಭಾರಿಯಾಗಲಿದೆ ಎಂದು ಹೇಳಿದರು. ಅಲ್ಲದೆ ನಮ್ಮದೇ ಸಮುದಾಯದ ನಾಯಕರು ನಿರ್ಲಕ್ಷ್ಯ ಮಾಡಿದರೂ ಸಚಿವರು ಇಚ್ಛಾಶಕ್ತಿ ತೋರಿ ಸಮುದಾಯಕ್ಕೆ ಮಣೆ ಹಾಕಿದ್ದು ಸಮುದಾಯ ಸದಾ ಸಚಿವರ ಬೆನ್ನಿಗೆ ನಿಲ್ಲಲಿದೆ ಎಂದು ಘೋಷಿಸಿದರು. ಏನು ಬಲಿಜ ಸಮುದಾಯದ ರಾಜಕೀಯವಾಗಿ ತೀರಾ ಹಿಂದುಳಿದಿದ್ದು ಸಚಿವರ ಕಾಳಜಿಯಿಂದ ಇಂದು ಒಂದು ಸ್ಥಾನ ಲಭ್ಯವಾಗಿದೆ. ಹಾಗಾಗಿ ಸಚಿವರ ಅಭ್ಯುದಯಕ್ಕೆ ಬಲಿಜ ಸಮುದಾಯ ಸದಾ ಅವರ ಪರ ನಿಲ್ಲುತ್ತದೆ ಎಂದು ಭರವಸೆ ನೀಡಿದರು. ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಯಾರೂ ಮಾಡದೇ ಇದ್ದಂತಹ ಒಂದು ಘನ ಕಾರ್ಯವನ್ನ, ದೊಡ್ಡ ಕೆಲಸವನ್ನ ನಮ್ಮ ಎಂಸಿ ಸುಧಾಕರನ್ ಅವರು ಇವತ್ತು ನಮ್ಮ ಜನಾಂಗವನ್ನು ಗುರುತಿಸಿ ಒಬ್ಬ ಅಭ್ಯರ್ಥಿ ಸೋತ್ರೂ ಅವ್ರನ್ನ ಮೇಲಕ್ಕೆತ್ತುವಂಥ ಒಂದು ಕೆಲಸ ಮಾಡಿ ಅವರು ಕೊಟ್ಟ ಮಾತಿನಂತೆ ನಿರ್ದೇಶಕ ಸ್ಥಾನವನ್ನು ನಮ್ಮ ಗೌರ್ಮೆಂಟ್ ನಾಮಿನಿ ಮಾಡಿ ಇಡೀ ಇವತ್ತವರೆಗೂ 2 ಜಿಲ್ಲೆಯಲ್ಲಿ ಕೊಟ್ಟಿರಲಿಲ್ಲ, ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ಅವರಿಗೆ ನಮ್ಮ ಜನಾಂಗದ ಪರವಾಗಿ ಜನಾಂಗ ಯಾವತ್ತಿದ್ದು ನಿಮ್ಮ ಜೊತೆ ಇರುತ್ತೆ. ನಿಮ್ಮ ಕ್ಷೇತ್ರದಲ್ಲೂ ಸಹ ಹಲವಾರು ಸಂಬಂಧಗಳು ಇಲ್ಲಿ ಬಂದಿರೋರು ಎಷ್ಟೋ ಜನ ಸಂಬಂಧಿಕರಿದ್ದಾರೆ. ಈ ಮೆಸೇಜ್ ಎಲ್ರಿಗೂ ಪಾಸ್ ಆಗುತ್ತೆ. ಅವ್ರೇನಾದ್ರೂ ಬೇರೆ ಕಡೆ ಇದ್ರು ಇನ್ನು ಮುಂದೆ ನಿಮ್ ಜೊತೆ ಇರುವಂತ ಒಂದು ಮನಸ್ಸು ಅವ್ರಿಗೆ ನಿಮ್ಮಂತ ನಾಯಕರನ್ನ ನಮ್ಮ ಜಿಲ್ಲೆಯಲ್ಲಿ ನಾವು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಒಂದು ಟೀಮ್ ಕಟ್ಟಬೇಕು. ಒಂದು ಎಂಸಿ ಟೀಮ್ ಕಾಂಗ್ರೆಸ್ ಬಟ್ ಅದು ಟೀಮ್ ಪಾರ್ಟಿ ಉಳಿಬೇಕು. ಪಾರ್ಟಿ ಹೊಡೆದ್ರೆ ನಾವೆಲ್ಲ ಉಳಿಬೇಕು. ಪಾರ್ಟಿನ ಇನ್ನೂ ಬರೋ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಿಸ್ಕೊಳ್ಳೋದು ಜವಾಬ್ದಾರಿ ತಗೊಳ್ಬೇಕು. ಎಲ್ಲರೂ ಸರ್ವ ಜನಾಂಗದ ಜೊತೆ ಸೇರ್ಕೊಂಡು ಮಾಡ್ಬೇಕಷ್ಟೇ. ಏನು ಈ ಸಂದರ್ಭದಲ್ಲಿ ನಂದಿ ರಮೇಶ್, ಎಸ್ಪಿ ಶ್ರೀನಿವಾಸ್, ಎನ್ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.